ಹಾಯ್ ನಮಸ್ಕಾರ. ನಾನು ನಿಮ್ಮೆಲ್ಲರ ಪ್ರೀತಿಯ ಅನಿಲ್ ಗುಮ್ನಳ್ಳಿ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ IPL ಹಂಗಾಮಕ್ಕೆ ಸ್ವಾಗತ. ನನ್ನ ಈ ವಿಡಿಯೋಗಳು ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ಬಾರಿಯ IPLನಲ್ಲಿ RCB ತಂಡ ಪ್ರಥಮ ತಂಡವಾಗಿ ಪ್ಲೇ ಆಫ್ಗೆ ಲಗ್ಗೆ ಇಟ್ಟರೆ, ಕಳೆದ ಬಾರಿ ರನ್ನರ್ ಅಪ್ ಆಗಿರ್ತಕ್ಕಂಥ ಪಂಜಾಬ್ ತಂಡ ಕೂಟದಿಂದಲೇ ಹೊರಬಿದ್ದಿದೆ. ಕೊಹ್ಲಿ ಕಿಂಗ್ ಆದರೆ ಅಯ್ಯರು ಫೈರ್ ಆಗ್ತಾರೆ. ಭುವಿಗೆ ಜೈ ಅನ್ನಲೇಬೇಕು, ರಸಿಕ್ಗೆ ಸಲಾಮ್ ಹೇಳಲೇಬೇಕು, ಹ್ಯಾಸಲ್ವುಡ್ಗೆ ಶಬಾಷ್ ಹೇಳಲೇಬೇಕು. ಅದುವೇ ಇವತ್ತಿನ ವಿಶೇಷ. ಪ್ಲೇ ಆಫ್ಗೆ RCB ಪಂಜಾಬ್ಗೆ ಆಘಾತ. ಧರ್ಮಶಾಲದ ಸುಂದರವಾದಂಥ ಒಂದು ಮೈದಾನದಲ್ಲಿ ಪಂಜಾಬ್ ತಂಡಕ್ಕೆ ಸೋಲು ಇವತ್ತು ಮರ್ಮಾಘಾತ ಅಂತಲೇ ಹೇಳಬೇಕು. ತವರಿನ ಅಂಗಳದಲ್ಲಿ ಒಂದು ಗೆಲುವನ್ನು ಕಾಣಬೇಕು ಅಂತ ಇವತ್ತು ಟಾಸ್ ಗೆದ್ದು RCB ತಂಡವನ್ನು ಬ್ಯಾಟಿಂಗ್ಗೆ ಇಳಿಸಿದಂಥ ಒಂದು ಪಂಜಾಬ್ ತಂಡದ ನಾಯಕ ಶ್ರೇಯಸ್ ಅಯ್ಯರ್ ನಿಜಕ್ಕೂ ಈ ಸೋಲಿನ ಸುಳಿಯಿಂದ ಹೊರಬರ್ತೀವಿ ಅಂತಕ್ಕಂಥ ಒಂದು ಆಶಾಭಾವನೆ ಇಟ್ಕೊಂಡಿದ್ರು. ಆದರೆ ಅದಕ್ಕೆ ಯಾವುದೇ ರೀತಿಯಲ್ಲೂ ಆಸ್ಪದವನ್ನು ಕೊಡದೆ RCB ತಂಡ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡೂ ವಿಭಾಗದಲ್ಲಿ ಒಂದು ಕೆಚ್ಚೆದೆಯ ಹೋರಾಟವನ್ನು ನೀಡಿ 23 ರನ್ಗಳಿಂದ ಪಂಜಾಬ್ ತಂಡಕ್ಕೆ ಮತ್ತೊಂದು ಸೋಲನ್ನು 5 ಸೋಲುಗಳನ್ನು ಕಂಡಿದ್ದಂಥ ಪಂಜಾಬ್ ಮತ್ತೊಂದು ಸೋಲಿನಿಂದ 6 ಸೋಲುಗಳಿಂದ ಈ ಬಾರಿಯ IPL ಕೂಟದಿಂದ ಹೊರಬೀಳ್ತಕ್ಕಂಥ ಸಾಧ್ಯತೆ ಸಂಪೂರ್ಣವಾಗಿ ನಿಚ್ಚಳವಾಗಿದೆ. 222 ರನ್ಗಳನ್ನು RCB ತಂಡ ಬಾರಿಸಿದರೆ ಅದರಲ್ಲಿ ಅಯ್ಯರ್ ಅವರ ಒಂದು ಫೈರ್ ಭರ್ಜರಿ ಬ್ಯಾಟಿಂಗನ್ನು ಮಾಡ್ತಾರೆ. ಕೊಹ್ಲಿ ಅರ್ಧಶತಕ, ಅಯ್ಯರ್ ಅರ್ಧಶತಕವನ್ನು ಬಾರಿಸ್ತಾರೆ. ಮತ್ತೆ ಕ್ರಮೇಣವಾಗಿ ಕರ್ನಾಟಕದ ಪಡಿಕ್ಕಲ್ ಅವರು 45 ರನ್ಗಳನ್ನು ಗಳಿಸಿ ತಂಡದ ಒಂದು ಆಧಾರ ಸ್ತಂಭ ಅನ್ನೋದನ್ನು ಸಾಬೀತುಪಡಿಸ್ತಾರೆ. ಕಡೆಯಲ್ಲಿ ಬಂದಂಥ ಡೇವಿಡ್ ಮತ್ತೆ ಆರ್ಭಟಿಸ್ತಾರೆ 6-4ಗಳಿಂದ. ಇದನ್ನು ಬೆನ್ನಟ್ಟಂಥ ಪಂಜಾಬ್ ತಂಡ ಎಲ್ಲ ಒಂದು ಕಡೆ ಆಸೆ ಇತ್ತು. ಆರಂಭಿಕರಾಗಿರ್ತಕ್ಕಂಥ ಪ್ರಭು ಸಿಮ್ರಾನು ಮತ್ತು ಪ್ರಿಯಾಂಶ್ ಆರ್ಯ ಭರ್ಜರಿ ಆರಂಭದ ಪಂದ್ಯಗಳಲ್ಲಿ ಎಲ್ಲ ಬೌಲರ್ಗಳನ್ನು ಮನಮನ ದಂಡಿಸ್ತಿದ್ರು. ಆದರೆ ಇವತ್ತು ಆರ್ಯ 0 ಸುತ್ತಿದ್ರೆ ಪ್ರಭು ಸಿಮ್ರಾನ್ ಬರೀ 2 ರನ್ ಗಳಿಸ್ತಾರೆ. ನಾಯಕ ಏನು ಈ ಒಂದು IPLನಲ್ಲಿ ಭರ್ಜರಿಯ ಒಂದು ಯಶಸ್ಸನ್ನು ಗಳಿಸಿದಂತಹ ಶ್ರೇಯಸ್ ಅಯ್ಯರು ವೇಗವಾಗಿ ರನ್ ಗಳಿಸಿದಾಗ ನೋಡ್ತಾರೆ. ಆದರೆ 1 ರನ್ಗೆ ರಸಿಕ್ ಸಲಾಮ್ ಅವರಿಗೆ ವಿಕೆಟನ್ನು ಒಪ್ಪಿಸಿ ನಿರಾಸೆಯಿಂದ ಫೇವ್ಲಿಯನ್ನು ತಳ್ತಾರೆ. ಆ ತಂಡದ ಬೆನ್ನೆಲುಬನ್ನು ಭುವನೇಶ್ವರ್ ಕುಮಾರ್ ಆರಂಭದಲ್ಲೇ ಒಂದು 6 ಓವರ್ಗಳಲ್ಲಿ 2 ವಿಕೆಟನ್ನು ಗಳಿಸಿದರೆ ರಸಿಕ್ ಸಲಾಮ್ 1 ವಿಕೆಟನ್ನು ಗಳಿಸ್ತಾರೆ. ಆ ತಂಡದ ಬೆನ್ನೆಲುಬನ್ನೇ ಮುರಿತಾರೆ. ಆದರೆ ಆನಂತರದಲ್ಲಿ ಸ್ಟೋನಿಸು ಮತ್ತು ಕೊಲೋನಿ ಮತ್ತು ಶಶಾಂಕ್ ಸಿಂಗು ಕಳೆದ ಬಾರಿ ಫೈನಲ್ನಲ್ಲಿ ನಾವೇನು ಪಂಜಾಬ್ ಮತ್ತು RCB ತಂಡ ಒಂದು ಕಪ್ಪಿಗೆ ಹೋರಾಟ ನಡೆಸಿದಾಗ ಶಶಾಂಕ್ ಸಿಂಗು ಏಕಮೇಯವಾಗಿ ಹೋರಾಟವನ್ನು ಮಾಡಿ ಒಂದು ರೀತಿ ಕೆಚ್ಚದೆ ಹೋರಾಟವನ್ನು ತೋರಿಸಿರ್ತಾರೆ. ಇವತ್ತು ಕೂಡ ಅವರು ಅರ್ಧಶತಕವನ್ನು ಗಳಿಸಿ ಏನಾದರೂ ಮಾಡಿ ತಂಡಕ್ಕೆ ಒಂದು ಗೆಲುವನ್ನು ತಂದುಕೊಡಬೇಕು ಅಂತ ಬಹಳ ಆರ್ಭಟಿಸ್ತಾರೆ. ಆದರೆ RCB ತಂಡದ ಬೌಲರ್ಗಳಿಗೂ ಅದಕ್ಕೆ ಅವಕಾಶ ಕೊಡೋದೇ ಇಲ್ಲ. ರಸಿಕ್ ಸಲಾಮ್ ಮತ್ತೆ 2 ವಿಕೆಟ್, ಒಟ್ಟು 3 ವಿಕೆಟನ್ನು ಗಳಿಸಿ ಇವತ್ತು ತಂಡದ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಭುವನೇಶ್ವರ್ ಕುಮಾರ್ ಎಂದಿನಂತೆ ಮತ್ತೆ 2 ವಿಕೆಟನ್ನು ಗಳಿಸಿ ಪರ್ಪಲ್ ಕ್ಯಾಪನ್ನು ತನ್ನ ತಲೆ ಮೇಲೆ ಗಟ್ಟಿಯಾಗಿ ಇಟ್ಕೊಳ್ತಾರೆ. ಕೊಹ್ಲಿ ಅವರು ಏನೋ ಒಂದು ಆರೆಂಜ್ ಕ್ಯಾಪ್ ಕಾಂಪಿಟೇಷನಲ್ಲಿ ಅತಿ ಹೆಚ್ಚು ರನ್ಗಳನ್ನು ಗಳಿಸ್ತಿರ್ತಕ್ಕಂಥ ಒಂದು ಆರೆಂಜ್ ಕ್ಯಾಪ್ ಕಾಂಪಿಟೇಷನ್ ಇದ್ದರೆ ಇವತ್ತು ಕೂಡ ತನ್ನ ಸ್ಥಾನವನ್ನು ಭದ್ರಪಡಿಸ್ಕೊಳ್ತಾ ಹೋಗ್ತಾರೆ. ಒಟ್ಟಾರೆ ಇವತ್ತಿನ ಪಂದ್ಯದಲ್ಲಿ RCB ತಂಡದ ಅರ್ಹ ಗೆಲುವನ್ನು ಪಡ್ಕೊಂಡು ಪ್ಲೇ ಆಫ್ ಹಂತಕ್ಕೆ ಈ ಸೀಸನ್ನಲ್ಲಿ ಮೊಟ್ಟ ಮೊದಲ ತಂಡವಾಗಿ ಎಂಟ್ರಿ ಕೊಡುತ್ತೆ. ಅದು RCB ಅಭಿಮಾನಿಗಳಿಗೆ ಎಲ್ಲಿದ್ದಲ್ಲ ಒಂದು ಸಂತೋಷವನ್ನು ತಂದು. ಇನ್ನು ಉಳಿದಿರ್ತಕ್ಕಂಥ ಇನ್ನೊಂದು ಪಂದ್ಯ SRH ವಿರುದ್ಧ ಗೆಲುವನ್ನು ದಾಖಲಿಸಿದ್ದಾದರೆ 20 ಅಂಕಗಳೊಂದಿಗೆ ಅಗ್ರಸ್ಥಾನವನ್ನು ಪಡ್ಕೊಂಡು ಆನಂತರ ಕ್ವಾಲಿಫೈಯರ್ 1ನಲ್ಲಿ 1 ಮ್ಯಾಚನ್ನು ಗೆದ್ದಿದ್ರೆ ನೇರವಾಗಿ ಫೈನಲ್ಗೆ ಹೋಗ್ತಕ್ಕಂಥ ಅವಕಾಶ ಇರ್ತದೆ. ಇದು RCBಯ ಒಂದು ಬಹಳ ಒಳ್ಳೆಯ ಗೆಲುವು ಅಂತಲೇ ಹೇಳ್ಬೋದು. ಇನ್ನು ಈ ಕ್ವಾಲಿಫೈ ಅಂತ ನಾನೊಂದು ಹೇಳಿದೆ, ಆ ಕ್ವಾಲಿಫೈಗೆ RCB ಆಗಲೇ ಒಂದು ಕನ್ಫರ್ಮ್ ಆಗಿದೆ. ಇನ್ನು ಉಳಿದಿರ್ತಕ್ಕಂಥ 4 ತಂಡಗಳಿದೆ. GT ಕೂಡ ಈಗ 16 ಅಂಕಗಳೊಂದಿಗೆ 2ನೇ ಸ್ಥಾನದಲ್ಲಿದೆ. ಅವರು ಇನ್ನೊಂದು ಪಂದ್ಯ CSK ವಿರುದ್ಧ ಗೆದ್ದರೆ ಅವರು ಕೂಡ 2ನೇ ತಂಡವಾಗಿ ಕ್ವಾಲಿಫೈ ಆಗ್ತಾರೆ. SRH ತಂಡ 14 ಅಂಕಗಳೊಂದಿಗೆ 3ನೇ ಸ್ಥಾನದಲ್ಲಿದೆ. ಅವ್ರಿಗೆ ಇನ್ನು 2 ಪಂದ್ಯ ಇದೆ. ಒಂದು RCB ವಿರುದ್ಧ ಇದೆ ಮತ್ತು CSK ವಿರುದ್ಧ. ಅವರು ಕೂಡ ಒಂದು CSK ವಿರುದ್ಧ ಅಥವಾ RCB ವಿರುದ್ಧ ಗೆದ್ದರೆ ಅವರು ಕೂಡ ಕ್ವಾಲಿಫೈ ಆಗ್ತಾರೆ. ಇನ್ನು RR 4ನೇ ತಂಡವಾಗಿ RR ಇದರ ಬರಬೇಕು ಅಂದರೆ ಅವ್ರಿಗೂ ಒಳ್ಳೆಯ ಅವಕಾಶ ಇದೆ. ಇನ್ನೂ 3 ಪಂದ್ಯಗಳು ಬಾಕಿ ಇದೆ. ಅದಕ್ಕೆ ಇವತ್ತು ಡೆಲ್ಲಿ ವಿರುದ್ಧ ಆಡ್ತಾ ಇದ್ದಾರೆ. ಇನ್ನು ಮುಂಬೈ ಮತ್ತು LSG ವಿರುದ್ಧ 2 ಪಂದ್ಯಗಳಿವೆ. ಅವರು 12 ಅಂಕಗಳಿದ್ದಾರೆ. ಅವರು ಇನ್ನು 2 ಪಂದ್ಯಗಳನ್ನು ಗೆದ್ದರೆ 3 ಪಂದ್ಯಗಳನ್ನು ಗೆದ್ದರೆ ಅವರು ಸೆಕೆಂಡ್ ಸ್ಪಾಟಿಗೆ ಬಂದುಬಿಡ್ತಾರೆ. ರನ್ ರೇಟ್ ಉತ್ತಮವಾದ ರನ್ ರೇಟ್ ಇಟ್ಕೊಂಡಿದ್ರೆ. ಆದರೆ 2 ಗೆಲುವನ್ನು ಗಳಿಸ್ಕೊಂಡ್ರೆ ಅವರು ಕೂಡ 16 ಅಂಕಗಳೊಂದಿಗೆ 4ನೇ ಸ್ಥಾನ ಅಥವಾ 3ನೇ ಸ್ಥಾನವನ್ನು ಆಕ್ರಮಿಸ್ಕೊಳ್ಬೋದು. ಇನ್ನು CSK ತಂಡ 12 ಅಂಕಗಳೊಂದಿಗೆ ಅದು ಕೂಡ ಒಂದು ಕಾಂಪಿಟೇಷನ್, ಪ್ಲೇ ಆಫ್ ಕಾಂಪಿಟೇಷನ್ ಇದೆ. ಅದರ ಉಳಿದಿರ್ತಕ್ಕಂಥ 2 ಪಂದ್ಯ CSKಗೆ ಒಂದು GT ವಿರುದ್ಧ ಮತ್ತೊಂದು SRH ವಿರುದ್ಧ 2 ಬಲಿಷ್ಠ ತಂಡಗಳು. ಆ 2 ತಂಡಗಳ ವಿರುದ್ಧ CSK ತಂಡ ಏನಾದರೂ ಗೆದ್ದಿದ್ದೆ ಆದರೆ
ಅವರು ಕೂಡ ಪ್ಲೇ ಆಫ್ ಹಂತಕ್ಕೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಆಗ ಪಂಜಾಬ್ ತಂಡದ ಪ್ಲೇ ಆಫ್ ಕನಸು ನುಚ್ಚು ನೂರಾಗುತ್ತೆ. 13 ಅಂಕಗಳಿರ್ತಕ್ಕಂಥ ಪಂಜಾಬ್ ಇನ್ನೊಂದು ಪಂದ್ಯ ಇದೆ LSG ವಿರುದ್ಧ, ಅದು ಗೆದ್ದರೂ ಕೂಡ 15 ಅಂಕ ಆಗುತ್ತೆ. ಪ್ಲೇ ಆಫ್ಗೆ ಬರ್ತಕ್ಕಂಥ ಸಾಧ್ಯತೆಗಳು ಕ್ಷೀಣಿಸ್ತವೆ. ಒಂದು ವೇಳೆ ಪಂಜಾಬ್ ತಂಡ ಏನಾದರೂ ಬರಲೇಬೇಕು ಅಂದರೆ ಏನೇನು ಸಾಧ್ಯತೆಗಳಿದೆ ಅಂದರೆ CSK ಉಳಿದಿರ್ತಕ್ಕಂಥ 2 ಪಂದ್ಯಗಳನ್ನು ಸೋಲ್ಬೇಕು, ಅಥವಾ SRH ಉಳಿದಿರ್ತಕ್ಕಂಥ 2 ಪಂದ್ಯಗಳನ್ನು CSK ವಿರುದ್ಧ ಸೋಲ್ಬೇಕು ಮತ್ತು RCB ವಿರುದ್ಧ ಸೋಲ್ಬೇಕು. ಅದೇ RR ಇನ್ನು 3 ಪಂದ್ಯಗಳಲ್ಲಿ ಅವರು 1 ಪಂದ್ಯವನ್ನು ಗೆದ್ದರೂ ಕೂಡ ಇನ್ನು 2 ಪಂದ್ಯವನ್ನು ಅವರು ಸೋತರೆ 14 ಅಂಕಗಳಾಗಿರ್ತಾರೆ. ಆವಾಗ ಎಲ್ಲೋ ಒಂದು ಕಡೆ ಪಂಜಾಬ್ ತಂಡ ಒಂದು ಗೆಲುವನ್ನು, ಒಂದು ಆಸೆಯನ್ನು ಜೀವಂತವಾಗಿ ಇಟ್ಕೋಬೋದು. ಒಟ್ಟಾರೆ ಈ ಬಾರಿಯ 19ನೇ ಸೀಸನ್ IPL ಏನಿದೆ ದಿನದಿನಕ್ಕೂ ಒಂದು ರೋಚಕತೆಯನ್ನು ಪಡ್ಕೊಳ್ತಾ ಇದೆ. ಇವತ್ತಿಗೆ 61ನೇ ಪಂದ್ಯ ಮುಗೀತು. ಇನ್ನು ಒಟ್ಟು IPL ಅಲ್ಲಿ 74 ಪಂದ್ಯಗಳನ್ನು ಫೈನಲ್ ಸೇರಿಸಿದಂತೆ ಆಡ್ತಾರೆ. ಒಟ್ಟಾರೆ ದಿನಕ್ಕೆ ರೋಚಕತೆಯನ್ನು ಪಡ್ತಿರ್ತಕ್ಕಂಥ ಈ ಒಂದು IPL ಅಲ್ಲಿ ಯಾವ ತಂಡ ಈ ಬಾರಿ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಳ್ತದೆ? RCB ತಂಡ ಈಗಾಗಲೇ ಬೌಲಿಂಗ್ ಮತ್ತು ಬ್ಯಾಟಿಂಗ್ ಎರಡರಲ್ಲೂ ಕೂಡ ಒಂದು ಒಳ್ಳೆಯ ಪ್ರದರ್ಶನ ನೀಡ್ತಾ ಇರೋದ್ರಿಂದ ಈ ಸಾರಿ ಮತ್ತೆ ಹಾಲಿ ಚಾಂಪಿಯನ್ ಆಗ್ತಕ್ಕಂಥ ಒಂದು ದಿಟ್ಟ ಪ್ರದರ್ಶನ ಆ ತಂಡ ಬೌಲಿಂಗ್ ಮತ್ತು ಬ್ಯಾಟಿಂಗಲ್ಲಿ ಕಾಣ್ತಾ ಇದೆ ಅಂತ ಹೇಳ್ತಾ, ಈ ನಮ್ಮ ವಿಡಿಯೋ ನಿಮ್ಗೆ ಏನಾದ್ರು ಲೈಕ್ ಆಗಿದ್ರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ನಮಸ್ಕಾರ.